Hello students, good day to you all. Today we will continue with the last part of exception handling, that is benefits or the need of exception handling. ಯಾಕೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಬೇಕು ಅದನ್ನು ನೋಡ್ತೇವೆ. ನೀಡ್ ಫಾರ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್, ವೈ ವಿ ನೀಡ್ ಎಕ್ಸೆಪ್ಷನ್ಸ್. ಒಂದಂತ ಹೇಳಿದ್ರೆ ಟು ಪ್ರಿವೆಂಟ್ ಪ್ರೋಗ್ರಾಮ್ ಕ್ರ್ಯಾಶಸ್. ಪ್ರೋಗ್ರಾಮ್ ಮಧ್ಯದಲ್ಲೇ ಹೊರಗಡೆ ಬರಬಾರ್ದು, ಟರ್ಮಿನೇಟ್ ಆಗಬಾರ್ದು. ಫುಲ್ ಪ್ರೋಗ್ರಾಮ್ ವರ್ಕ್ ಆಗಿ ಎಂಡ್ ಆದಾಗಲೇ ಟರ್ಮಿನೇಟ್ ಆದರೆ ಅದು ಚಂದ ಅಲ್ವಾ? ಅದನ್ನ ಮಾಡಬೇಕಂತ ಹೇಳಿದ್ರೆ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಬೇಕು ಅಂತ ಹೇಳ್ತೇವೆ. ಟು ಪ್ರಿವೆಂಟ್ ಪ್ರೋಗ್ರಾಮ್ ಕ್ರ್ಯಾಶಸ್ ಆರ್ ಪ್ರೋಗ್ರಾಮ್ ಸ್ಟಾಪ್ಸ್ ಇನ್ ಬಿಟ್ವೀನ್. Separate concern. Separate main program logic from error detection and correction code, improving readability. ಅಂದರೆ ಎರರ್ ಎಲ್ಲಿ ಬರ್ತದೆ ಅದ್ರ ಕೋಡಿಂಗ್ ಅನ್ನು ನಾವು ಸಪ್ರೇಟ್ ಆಗಿ ಮ್ಯಾನೇಜ್ ಮಾಡೋದ್ರಿಂದ ಈಸಿಯಾಗಿ ಅದನ್ನು ಓದಲಿಕ್ಕೂ ಆಗ್ತದೆ, ಅದನ್ನು ರೆಫರ್ ಮಾಡಲಿಕ್ಕೂ ಆಗ್ತದೆ ಅಂತ. ಪ್ರಿಸೈಸ್ ಎರರ್ ಟ್ರ್ಯಾಕಿಂಗ್. ಪೈಥಾನ್ ಯೂಸ್ ಮಾಡ್ತಾ ಇರೋದ್ರಿಂದ ಎರರ್ ಟ್ರ್ಯಾಕಿಂಗು ಈಸಿ ಆಗ್ತದೆ. ಯಾಕೆಂದ್ರೆ ಪೈಥಾನಲ್ಲಿ ಪ್ರತಿಯೊಂದು ಎಕ್ಸೆಪ್ಷನ್ಸ್ ಅನ್ನ ಎರರ್ ಮೆಸೇಜ್ ಅಲ್ಲಿ ತೋರಿಸ್ತದೆ, ಅದು ಯಾವ ಟೈಪ್ ಎಕ್ಸೆಪ್ಷನ್ ಆಗಿದೆ ನೀವು ರನ್ ಟೈಮ್ ಮಾಡಿದಾಗ ಅಂತ. ಅದಕ್ಕಾಗಿ ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ವರ್ಸಟೈಲ್ ಅಪ್ಲಿಕೇಶನ್ ವರ್ಕ್ಸ್ ವಿತ್ ಬೋತ್ ಬಿಲ್ಟ್ ಇನ್ ಅಂಡ್ ಯೂಸರ್ ಡಿಫೈನ್ಡ್ ಎಕ್ಸೆಪ್ಷನ್. ನಮ್ಮದೇ ಆದ ಎಕ್ಸೆಪ್ಷನ್ಸ್ ಸಹ ನಾವು ಬರಿಬಹುದು, ಹ್ಯಾಂಡಲ್ ಮಾಡಬಹುದು. ಅಥವಾ ಅದಕ್ಕೆ ನಾವು ರೇಸು ಅಸರ್ಟ್ ಅದನ್ನು ನೋಡಿದ್ದೇವೆ. ಅಥವಾ ಆಲ್ರೆಡಿ ಬಿಲ್ಟ್ ಇನ್ ಇರುವಂಥದ್ದು ಲೈಕ್ ವ್ಯಾಲ್ಯೂ ಎರರಿನ ಒಂದು ಎಕ್ಸಾಂಪಲ್ ನೋಡಿದ್ವಿ ನಿನ್ನೆ ಕ್ಲಾಸಲ್ಲಿ. ಅದನ್ನ ನಾವಲ್ಲಿ ಏನು ಮಾಡಿದ್ವಿ, ನಾವೇ ಅದು ನಮ್ಮ ಮೆಸೇಜನ್ನು ಡಿಸ್ಪ್ಲೇ ಮಾಡಿ ಹೊರಗಡೆ ಬರುವಂಗೆ ಮಾಡಿದ್ವಿ. ಅವಾಗ ಏನಾಯ್ತು ಅಂತ ಹೇಳಿದ್ರೆ ನಮ್ಮದೇ ಆದ ಮೆಸೇಜನ್ನು ಬಿಲ್ಟ್ ಇನ್ ಎಕ್ಸೆಪ್ಷನ್ಸಿಗೆ ಬರಿಬಹುದು ಅಂತ ಆಯ್ತು. ಸೊ ಇಟ್ ಇಸ್ ಎ ಕಾಮನ್ ಟೆಕ್ನಿಕ್ ಅಕ್ರಾಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇನ್ಕ್ಲೂಡಿಂಗ್ ಪೈಥಾನ್, C++, ಜಾವಾ and Ruby, helping developers create more robust applications. ಒಳ್ಳೆ ಅಪ್ಲಿಕೇಶನ್ ಡೆವಲಪ್ ಮಾಡಲಿಕ್ಕೆ ಇದು ಹೆಲ್ಪ್ ಆಗ್ತದೆ ಅಂತ ಹೇಳ್ತೇವೆ. ಇಲ್ಲದಿದ್ರೆ ಮುಂಚೆಲ್ಲ ಏನಾಗ್ತಿತ್ತು ಅಂತ ಹೇಳಿದ್ರೆ ನಾವು ಸಿ ಯೂಸ್ ಮಾಡಬೇಕಾದ್ರೆ ಒಂದು 15-20 ವರ್ಷದ ಹಿಂದೆ ಯೂಸ್ ಮಾಡಬೇಕಾದ್ರೆ ಅದಕ್ಕೂ ಕೋಡಿಂಗ್ ಬರಿಬೇಕಾಗ್ತಿತ್ತು ಎಕ್ಸೆಪ್ಷನ್ಸ್ ಅನ್ನ ಮ್ಯಾನೇಜ್ ಮಾಡಲಿಕ್ಕೆ. ಈಗ ಹಾಗಿಲ್ಲ, ಆ ಎಕ್ಸೆಪ್ಷನ್ಸ್ ಅನ್ನೋದೇ ಬ್ಲಾಕ್ ಅನ್ನ ಮಾಡಿಟ್ಬಿಟ್ಟಿದ್ದಾರೆ, ಈಸಿಯಾಗಿ ಅದನ್ನ ಮ್ಯಾನೇಜ್ ಮಾಡಬಹುದು, ಕೋಡಿಂಗು ಕಡಿಮೆ ಆಗಿದೆ. Understanding try except block. An exception is said to be caught when code designed to handle a particular exception is executed. ಯಾವುದಾದ್ರೂ ಒಂದು ಎರರ್ ಏನಾದ್ರು ಪ್ರಾಬ್ಲಮ್ಸ್ ಇರಬೇಕಾದ್ರೆ ಆ ಕೋಡನ್ನು ಮ್ಯಾನೇಜ್ ಮಾಡಲಿಕ್ಕೆ ಅಂತೇಳಿ ನಾವು ಎಕ್ಸೆಪ್ಷನ್ಸ್ ಬರಿತೇವೆ. ಹೇಗೆ ಬರಿತೇವೆ? ಟ್ರೈದಲ್ಲಿ ಕೋಡನ್ನು ಟ್ರೈ ಮಾಡ್ತೇವೆ. ಟ್ರೈ ಏನು ಮಾಡ್ತದೆ, ಎರರ್ ಬಂದ ಕೂಡಲೇ ಅದನ್ನು ಥ್ರೋ ಇಟ್ ಔಟ್ ಅಂತ ಹೇಳ್ತೇವೆ, ಹೊರಗಡೆ ಹೊತ್ತಾಗ್ತದೆ ಅಂತ ಹೇಳ್ತೇವೆ. ಎಕ್ಸೆಪ್ಟ್ ಬ್ಲಾಕ್ ಏನು ಮಾಡ್ತದೆ, ಅದನ್ನು ಹಿಡಿತದೆ ಅಂತ. ಇಟ್ ವಿಲ್ ಕ್ಯಾಚ್ ಹೋಲ್ಡ್ ಆಫ್ ದಟ್ ಎರರ್ ವಿಚ್ ವಿ ಟ್ರೈಡ್ ಇನ್ ದ ಕೋಡ್ ಸೆಗ್ಮೆಂಟ್. ಆ ಎರರ್ ಅನ್ನ ಹಿಡ್ಕೊಂಡು ಅದಕ್ಕೆ ಬೇರೆ ಮೆಸೇಜ್ ಅನ್ನೆಲ್ಲ ನಾವು ಡಿಸ್ಪ್ಲೇ ಮಾಡಬಹುದು. ದಟ್ ಈಸ್ ಎ ಕಾಮನ್ ಟ್ರೈ ಎಕ್ಸೆಪ್ಟ್ ಕಾನ್ಸೆಪ್ಟ್. ಎಕ್ಸಿಕ್ಯೂಷನ್ ಫ್ಲೋ. ಇಫ್ ಎನ್ ಎಕ್ಸೆಪ್ಷನ್ ಆಕರ್ಸ್ ಇನ್ ದ ಟ್ರೈ ಬ್ಲಾಕ್, ಫರ್ದರ್ ಎಕ್ಸಿಕ್ಯೂಷನ್ ಸ್ಟಾಪ್ಸ್ ಅಂಡ್ ಕಂಟ್ರೋಲ್ ಟ್ರಾನ್ಸ್ಫರ್ ಟು ದ ಮ್ಯಾಚಿಂಗ್ ಎಕ್ಸೆಪ್ಟ್ ಬ್ಲಾಕ್. ಅದನ್ನು ನಾನು ಹೇಳಿದೆ, ಇಟ್ ವಿಲ್ ಥ್ರೋ ಇಟ್ ಔಟ್ ಅಂಡ್ ದಿಸ್ ಒನ್ ವಿಲ್ ಕ್ಯಾಚ್ ಹೋಲ್ಡ್ ಆಫ್ ಇಟ್ ಅಂತ. ಇಫ್ ನೋ ಎಕ್ಸೆಪ್ಷನ್ ಆಕರ್, ದ ಎಕ್ಸೆಪ್ಟ್ ಬ್ಲಾಕ್ ಇಸ್ ಸ್ಕಿಪ್ಡ್. ಬೇಸಿಕ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಹೇಗಿತ್ತು? ಪ್ರಿಂಟ್, ಪ್ರಾಕ್ಟೀಸಿಂಗ್ ಫಾರ್ ಟ್ರೈ ಬ್ಲಾಕ್, numerator equal to 50, denominator is equal to enter the denominator, quotient is equal to numerator divided by denominator, print quotient, print division perform successfully. ಡಿನಾಮಿನೇಟರ್ ನಾವು ಇನ್ಪುಟ್ ಮಾಡ್ತಾ ಇದ್ದೇವೆ, ಇಲ್ಲೇನಾದರೂ 0 ಬಂದರೆ ಅದಕ್ಕೆ ಎರರ್ ಬರೆದಿಟ್ಟಿದ್ದೇವೆ. ಇದನ್ನು ನಾವು ಮುಂಚೆ ನೋಡಿದ್ದೇವೆ ಈ ಟೈಪಲ್ಲಿ. ಎಕ್ಸೆಪ್ಟ್ 0 ಡಿವಿಷನ್ ಎರರ್, ಪ್ರಿಂಟ್ ಡಿನಾಮಿನೇಟರ್ 0 ನಾಟ್ ಅಲೌಡ್, ಪ್ರಿಂಟ್ ಔಟ್ಸೈಡ್ ಟ್ರೈ ಎಕ್ಸೆಪ್ಟ್ ಬ್ಲಾಕ್. ಏನು ಎಕ್ಸೆಪ್ಟ್ ಜನರೇಟ್ ಆಗದಿದ್ರೆ ಇದಕ್ಕೆ ಹೋಗೋದಿಲ್ಲ, ಡೈರೆಕ್ಟ್ ಆಗಿ ಇಲ್ಲಿ ಡಿಸ್ಪ್ಲೇ ಆಗ್ತದೆ, ಅಥವಾ ಇದಾದ ಮೇಲೂ ಇಲ್ಲಿ ಬಂದು ಡಿಸ್ಪ್ಲೇ ಆಗ್ತದೆ, ಯಾಕೆಂದ್ರೆ ನಾವು ಮೇನ್ ಬ್ಲಾಕ್ ಅಲ್ಲಿ ಬರೆದಿದ್ದೇವೆ ಅದನ್ನ. ಇವನ್ ನಾವು ನೋಡಿದ್ದೇವೆ ಮಲ್ಟಿಪಲ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅನ್ನ, ಅದು ಹೇಗೆ ವರ್ಕ್ ಆಗ್ತದೆ. ಮಲ್ಟಿಪಲ್ ಎಕ್ಸೆಪ್ಟ್ ಬ್ಲಾಕ್ಸ್ ಅನ್ನ ತೆಗೆದುಕೊಳ್ಬಹುದು. ಅಂದ್ರೆ ಟ್ರೈ ಅನ್ನ ಒಂದ್ಸಲ ತೆಗೆದುಕೊಳ್ತೇವೆ, ಎಕ್ಸೆಪ್ಟ್ ಅನ್ನ ಎಷ್ಟು ಸಲ ಬೇಕಾದರೂ ಬರೀಬಹುದು, ಅಥವಾ ಖಾಲಿ ಎಕ್ಸೆಪ್ಟ್ ಅನ್ನ ಬರೆದು ಅದರಿಂದನೂ ನಾವು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅನ್ನ ಮಾಡಬಹುದು. ಯಾವುದೇ ಈಗ ಎಕ್ಸೆಪ್ಷನ್ಸ್ ಬಗ್ಗೆ ಗೊತ್ತೇ ಇಲ್ಲ, ಖಾಲಿ ಎಕ್ಸೆಪ್ಟ್ ಅನ್ನೋದು ಗೊತ್ತಿದೆ, ಅವಾಗಲೂ ನಾನು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅನ್ನ ಮಾಡಬಹುದು ಅನ್ನೋದು ಗೊತ್ತಾಯ್ತು ಇದರಲ್ಲಿ. ಓಕೆ, ದೆನ್ ಜೆನೆರಿಕ್ ಹ್ಯಾಂಡ್ಲರ್, ಅದನ್ನೇ ನಾವು ಹೇಳ್ತೇವೆ ಜೆನೆರಿಕ್ ಅಂತ. ಎಕ್ಸೆಪ್ಷನ್ ಮ್ಯಾಚ್ ಆಯಿತು, ಓಕೆ. ಮ್ಯಾಚ್ ಆಗಲಿಲ್ಲ ಅಂದರೆ
ಯಾವ್ದು ಬಂದರೂ ತೆಗೆದುಕೋ ಅಂತ ಹೇಳಲಿಕ್ಕೆ ಜೆನರಿಕ್ ಹ್ಯಾಂಡ್ಲರ್ ಅಂತವೆ, ಜೆನರಿಕ್ ಎಕ್ಸೆಪ್ಷನ್ಸ್ ಅಂತ ಹೇಳ್ತೇವೆ ಇದಕ್ಕೆ. ಎಲ್ಸ್ ಅಂಡ್ ಫೈನಲಿ, ಎಲ್ಸ್ ಬಗ್ಗೆ ನೋಡಿದ್ದೇವೆ. ಯಾವುದು ಎರರ್ ಬರಲಿಲ್ಲ ಅಂದ್ರೆ ಎಲ್ಸ್ ಪಾರ್ಟ್ ತೆಗೆದುಕೊಳ್ತದೆ, ಅಂದ್ರೆ ಎಕ್ಸೆಪ್ಷನಿನ ಎಲ್ಸ್ ಪಾರ್ಟ್. ಡೋಂಟ್ ಕನ್ಫ್ಯೂಸ್ ವಿತ್ ಇಫ್ ಸ್ಟೇಟ್ಮೆಂಟ್. ಎಕ್ಸೆಪ್ಷನಿನ ಎಲ್ಸ್ ಪಾರ್ಟ್ ಅಂತ ತೆಗೆದುಕೊಳ್ತದೆ. ಯಾವುದು ಬರದೇ ಇರಲಿ ಎರರ್, ಫೈನಲ್ ಕ್ಲಾಸ್ ಅನ್ನೋದ್ರಲ್ಲಿ ತೆಗೆದುಕೊಳ್ಳುತ್ತದೆ. ಇದನ್ನೆಲ್ಲ ನಾವು ನೋಡಿದ್ದೇವೆ. ಜಸ್ಟ್ ನಿಮಗೆ ರಿವಿಷನ್ಸಿಗೆ ಇದನ್ನು ಲಾಸ್ಟಿಗೆ ಮತ್ತೆ ಹಾಕಿದ್ದಿದೆ. ಕಂಪ್ಲೀಟ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಸ್ಟ್ರಕ್ಚರ್ ಹೇಗಿರ್ತದೆ? ಕಂಪ್ಲೀಟ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಸ್ಟ್ರಕ್ಚರ್, ವಾಟ್ ಇಟ್ ವಿಲ್ ಬಿ ಲೈಕ್? ಫಸ್ಟ್ there will be a try block, then the except block. ಟ್ರೈ ಅಲ್ಲಿ ಕೋಡ್ ಟ್ರೈ ಮಾಡ್ತೇವೆ, ಎಕ್ಸೆಪ್ಟ್ ಅಲ್ಲಿ ಎಕ್ಸೆಪ್ಷನ್ ಅನ್ನ ಹಿಡ್ಕೊಳ್ಳೋ ಕೋಡ್ ಇರ್ತದೆ. ಎಲ್ಸ್ ಅಲ್ಲಿ ಎಕ್ಸೆಪ್ಷನ್ ಯಾವುದೂ ವರ್ಕ್ ಆಗದೆ ಇದ್ರೆ ಎಲ್ಸ್ ಬ್ಲಾಕಿಗೆ ಬರ್ತದೆ. ಫೈನಲಿ ಎಕ್ಸೆಪ್ಷನ್ ಆಗದೇ ಇರಲಿ, ಇದು ವರ್ಕ್ ಆಗದೇ ಇರಲಿ, ಫೈನಲ್ಲೇ ತೆಗೆದುಕೊಳ್ತದೆ. ಇವಿಷ್ಟನ್ನು ನಾವು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಸ್ಟ್ರಕ್ಚರ್ ಅಂತ ಹೇಳ್ತೇವೆ. ನೆಕ್ಸ್ಟ್ ವಿ ವಿಲ್ ಸಿ ಎಕ್ಸಸೈಸ್. ಇದರಲ್ಲಿ ಎಕ್ಸಸೈಸ್, ಬೆಸ್ಟ್ ಎಕ್ಸಸೈಸ್ ಕೊಟ್ಟಿದ್ದಾರೆ. ಯಾಕೆಂದರೆ ಎಲ್ಲ ಫುಲ್ ಚಾಪ್ಟರ್ನ ಕವರ್ ಆಗುವಂಗೆ ಎಕ್ಸಸೈಸ್ ಇದೆ. ನೋಡ್ರಿ, ಫಸ್ಟ್ ಒನ್ ಅಂಡರ್ಸ್ಟ್ಯಾಂಡಿಂಗ್ ಎಕ್ಸೆಪ್ಷನ್ ಆ್ಯಂಡ್ ಸಿಂಟ್ಯಾಕ್ಸ್ ಎರರ್ ಮೇಲೆ ಕ್ವಶನ್ 1 ಇರೋದು. ಏನು ಕ್ವಶನ್ ಕೊಟ್ಟಿದ್ದಿದೆ? ಎವ್ರಿ ಸಿಂಟ್ಯಾಕ್ಸ್ ಎರರ್ ಈಸ್ ಆನ್ ಎಕ್ಸೆಪ್ಷನ್, ಬಟ್ ಎವ್ರಿ ಎಕ್ಸೆಪ್ಷನ್ ಕ್ಯಾನಾಟ್ ಬಿ ಎ ಸಿಂಟ್ಯಾಕ್ಸ್ ಎರರ್. ಎವ್ರಿ ಸಿಂಟ್ಯಾಕ್ಸ್ ಎರರ್ ಈಸ್ ಆನ್ ಎಕ್ಸೆಪ್ಷನ್, ಬಟ್ ಎವ್ರಿ ಎಕ್ಸೆಪ್ಷನ್ ಕ್ಯಾನಾಟ್ ಬಿ ಎ ಸಿಂಟ್ಯಾಕ್ಸ್ ಎರರ್. ಯಾಕೆ ಅಂತ ಹೇಳ್ರಿ ಅಂತ ಹೇಳಿದ್ದಾರೆ. ಸಿಂಟ್ಯಾಕ್ಸ್ ಎರರ್ ಆಕರ್ಸ್ ವೆನ್ ಪೈಥಾನ್ ಕೋಡ್ ವಯೋಲೇಟ್ಸ್ ಗ್ರಾಮರ್ ರೂಲ್. ಅಂದರೆ ಪ್ಯಾರಾಂಥಿಸಸ್ ಮಿಸ್ ಆಯಿತು, ಇಂಡೆಂಟೇಷನ್ ಮಿಸ್ ಆಯಿತು, ಇನ್ವ್ಯಾಲಿಡ್ ಕೀವರ್ಡ್ ಯೂಸ್ ಆಯಿತು, ಆವಾಗ ಸಿಂಟ್ಯಾಕ್ಸ್ ಎರರ್ ಬಂತು. ಸಿನ್ಸ್ ಪೈಥಾನ್ ಕ್ಯಾನಾಟ್ ಇಂಟರ್ಪ್ರಿಟ್ ದ ಕೋಡ್ ಕರೆಕ್ಟ್ಲಿ, ಇಟ್ ರೇಸಸ್ ಸಿಂಟ್ಯಾಕ್ಸ್ ಎರರ್ ಎಕ್ಸೆಪ್ಷನ್. ಎಕ್ಸೆಪ್ಷನ್ಸ್ ಅಂದ್ರೆ ಏನಂತೇವೆ? ನಾಟ್ ಆಲ್ ಎಕ್ಸೆಪ್ಷನ್ಸ್ ಆರ್ ಸಿಂಟ್ಯಾಕ್ಸ್ ಎರರ್ಸ್. ಎಲ್ಲ ಎಕ್ಸೆಪ್ಷನ್ ಅನ್ನು ನಾವು ಸಿಂಟ್ಯಾಕ್ಸ್ ಅಂತ ಹೇಳೋದಿಲ್ಲ. ಎಕ್ಸೆಪ್ಷನ್ಸ್ ಆಲ್ಸೋ ಅಕರ್ಸ್ ಅಟ್ ರನ್ ಟೈಮ್ ಡ್ಯೂ ಟು ಇನ್ವ್ಯಾಲಿಡ್ ಆಪರೇಷನ್. ಆಪರೇಷನ್ ಸರಿಯಾಗದೇ ಇದ್ದಾಗ ಎಕ್ಸೆಪ್ಷನ್ಸ್ ಬರ್ತದೆ ಅಂತೇವೆ. ಮೇ ಬಿ ಡಿವಿಷನ್ ಬೈ ಝೀರೋದಿಂದ ಡಿವೈಡ್ ಮಾಡಿದ್ರಿ, ಫೈಲು ಸಿಗಲಿಲ್ಲ, ಪ್ರೋಗ್ರಾಮ್ ಸರಿ ಇದೆ, ಫೈಲ್ ನಾಟ್ ಫೌಂಡ್ ಆಯಿತು. ವೇರಿಯಬಲ್ ನಾಟ್ ಡಿಫೈನ್ಡ್, ಪ್ರೋಗ್ರಾಮ್ ಸರಿ ಇದೆ, ವೇರಿಯಬಲಿಗೆ ವ್ಯಾಲ್ಯೂ ಕೊಟ್ಟಿದ್ದಿಲ್ಲ, ಅದನ್ನು ಡಿಫೈನ್ ಮಾಡಿದ್ದಿಲ್ಲ, ಅಂಥದ್ದೆಲ್ಲ ಎಕ್ಸೆಪ್ಷನ್ಸ್ ಆದವು. ಅದಕ್ಕಾಗಿ ಇದನ್ನು ನೀವು ಕ್ಲಿಯರ್ ಮಾಡ್ಕೊಳ್ಬೇಕು. ಎಕ್ಸಾಂಪಲ್ ನೋಡ್ರಿ, ಎಕ್ಸಾಂಪಲ್ ಆಫ್ ಸಿಂಟ್ಯಾಕ್ಸ್ ಎರರ್: ಪ್ರಿಂಟ್ ಹಲೋ, ಬ್ರಾಕೆಟ್ ಮಿಸ್ ಆಯಿತು, ಸೊ ಸಿಂಟ್ಯಾಕ್ಸ್ ಎರರ್. ರನ್ ಟೈಮ್ ಎಕ್ಸೆಪ್ಷನ್ 5/0 ಕೊಟ್ವಿ, 0 ಡಿವಿಷನ್ ಎರರ್ ಬಂತು. ಪ್ಲಸ್ ಎವ್ರಿ ಸಿಂಟ್ಯಾಕ್ಸ್ ಎರರ್ ಈಸ್ ಎನ್ ಎಕ್ಸೆಪ್ಷನ್. ಅದಕ್ಕಾಗಿ ಸಿಂಟ್ಯಾಕ್ಸ್ ಎರರ್ ಅನ್ನೋದು ಒಂದು ಎಕ್ಸೆಪ್ಷನ್ ಆಗ್ಬೋದು, ಆದರೆ ಎಕ್ಸೆಪ್ಷನ್ ಕ್ಯಾನ್ ಹ್ಯಾಪನ್ ಫಾರ್ ಮೆನಿ ಅದರ್ ರೀಸನ್, ನಾಟ್ ಓನ್ಲಿ ದ ಸಿಂಟ್ಯಾಕ್ಸ್. ಅಂದರೆ ಸಿಂಟ್ಯಾಕ್ಸ್ ಅಂದ್ರೆ ಗ್ರಾಮರ್, ಪ್ರೋಗ್ರಾಮ್ ಗ್ರಾಮರಿಂದನೇ ನಾವು ಎಕ್ಸೆಪ್ಷನ್ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪ್ರೋಗ್ರಾಮ್ ಗ್ರಾಮರ್ ಅಂದರೆ ಪ್ರೋಗ್ರಾಮ್ ಸ್ಟ್ರಕ್ಚರ್, ಅದನ್ನು ನಾವು ಸಿಂಟ್ಯಾಕ್ಸ್ ಅಂತ ಹೇಳ್ತೇವೆ. ಅದಕ್ಕಾಗಿ ಏನಂತೇವೆ? ಎವ್ರಿ ಸಿಂಟ್ಯಾಕ್ಸ್ ಎರರ್ ಈಸ್ ಅನ್ ಎಕ್ಸೆಪ್ಷನ್. ಸಿಂಟ್ಯಾಕ್ಸ್ ಎರರ್ ಆದರೂ ಎರರ್ ಬರ್ತದೆ ಅಂತ ಆಯಿತು, ಎಕ್ಸೆಪ್ಷನ್ಸ್ ಅಂತ ಹೇಳ್ಬೋದು. ಆದರೆ ಎವ್ರಿ ಎಕ್ಸೆಪ್ಷನ್ ಕ್ಯಾನಾಟ್ ಬಿ ಎ ಸಿಂಟ್ಯಾಕ್ಸ್ ಎರರ್. ಯಾಕೆಂದರೆ ಪ್ರೋಗ್ರಾಮ್ ಸರಿ ಇದೆ, /0, ಸೆಕೆಂಡ್ ವ್ಯಾಲ್ಯೂ ಕೊಡೋದು ಅಥವಾ ಡಿನಾಮಿನೇಟರ್ ಕೊಟ್ಟಿದ್ದು 0 ಇದೆ. ಅದಕ್ಕಾಗಿ ನಾವೇನು ಹೇಳ್ಬೋದು? ಎವ್ರಿ ಸಿಂಟ್ಯಾಕ್ಸ್ ಎರರ್ ಈಸ್ ಅನ್ ಎಕ್ಸೆಪ್ಷನ್, ಬಟ್ ಎಕ್ಸೆಪ್ಷನ್ ಕ್ಯಾನ್ ಹ್ಯಾಪನ್ ಫಾರ್ ಮೆನಿ ಅದರ್ ರೀಸನ್, ನಾಟ್ ಓನ್ಲಿ ದ ಸಿಂಟ್ಯಾಕ್ಸ್. ಅದನ್ನು ಎಕ್ಸಸೈಸಲ್ಲಿ ಫಸ್ಟ್ ಎಕ್ಸಸೈಸ್. ಸೆಕೆಂಡ್ ಒನ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಮೇಲೆ ಕೊಟ್ಟಿದ್ದಿದೆ. ನಿಮ್ಗೆ ಸೆಕೆಂಡ್ ಒನ್ನನ್ನು ಬಿಲ್ಟ್ ಇನ್ ಎಕ್ಸೆಪ್ಷನ್ ಮೇಲೆ ಆ ಎಕ್ಸಸೈಸ್ ಕೊಟ್ಟಿದ್ದಿದೆ. ವೆನ್ ಆರ್ ದ ಫಾಲೋವಿಂಗ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಆರ್ ರೇಸ್ಡ್ ಅಂತ ಕ್ವಶನ್ ಇದೆ. ಸೆಕೆಂಡ್ ಕ್ವಶನ್, ವೆನ್ ಆರ್ ದ ಫಾಲೋವಿಂಗ್ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಆರ್ ರೇಸ್ಡ್. ಇಂಪೋರ್ಟ್ ಎರರ್ ಯಾವಾಗ ರೇಸ್ ಆಗ್ತದೆ? ಆಕರ್ಸ್ ವೆನ್ ಅನ್ ಇಂಪೋರ್ಟ್ ಸ್ಟೇಟ್ಮೆಂಟ್ ಫೇಲ್ಸ್, ಮಾಡ್ಯೂಲ್ ನಾಟ್ ಫೌಂಡ್. ಬೇರೆ ಮಾಡ್ಯೂಲನ್ನು ನಿಮ್ಮ ಮಾಡ್ಯೂಲಲ್ಲಿ ತೆಗೆದುಕೊಳ್ಳಿಕ್ಕೆ, ಅಂದರೆ ನಿಮ್ಮ ಒಂದು ಪ್ರೋಗ್ರಾಮಲ್ಲಿ ಮತ್ತೊಂದು ಪ್ರೋಗ್ರಾಮ್ ತೆಗೆದುಕೊಳ್ಬೇಕಾದ್ರೆ ಇಂಪೋರ್ಟ್ ಮ್ಯಾಥ್ ಎಕ್ಸ್ ಅನ್ನೋದಿಲ್ಲ, ಖಾಲಿ ಮ್ಯಾಥ್ ಅಂತಿದೆ. ರಾಂಗ್ ಮಾಡ್ಯೂಲ್ ನೇಮ್ ರೇಸಸ್ ಇಂಪೋರ್ಟ್ ಎರರ್. IO ಎರರ್, Python 3 ಇಟ್ಸ್ ಮರ್ಜ್ಡ್ ಇಂಟು OS ಎರರ್. OS ಎರರ್ ಸಂಗಡ ಮರ್ಜ್ ಮಾಡಿದ್ದಿದೆ IO ಎರರ್ ಅನ್ನು. ಆಕರ್ಸ್ ಡ್ಯೂರಿಂಗ್ ಇನ್ಪುಟ್ ಔಟ್ಪುಟ್ ಆಪರೇಷನ್ ಲೈಕ್ ಫೈಲ್ ಹ್ಯಾಂಡ್ಲಿಂಗ್. ಫೈಲ್ ಹ್ಯಾಂಡ್ಲಿಂಗ್ನಲ್ಲಿ F ಓಪನ್, ಫೈಲ್ ನೇಮ್ ಕೊಟ್ವಿ, ರೀಡ್ ಮೋಡಲ್ಲಿ ಅಂತ ಹೇಳಿದ್ವಿ. ಅವಾಗ ಏನಾಯಿತು? ಈ ಫೈಲ್ ಇಲ್ಲ, ಆವಾಗ ಫೈಲ್ ನಾಟ್ ಫೌಂಡ್ ಎರರ್ ಬಂತು. ದೆನ್ ಇಟ್ ಜನರೇಟ್ಸ್ ದಿ IO ಎರರ್. ನೇಮ್ ಎರರ್ ಆಕರ್ಸ್ ವೆನ್ ಎ ವೇರಿಯಬಲ್ ಆರ್ ಫಂಕ್ಷನ್ ಈಸ್ ಯೂಸ್ಡ್ ಬಿಫೋರ್ ಬೀಯಿಂಗ್ ಡಿಫೈನ್ಡ್. ವೇರಿಯಬಲ್ ಆರ್ ಫಂಕ್ಷನ್ ಅನ್ನು ನಾವು ಯೂಸ್ ಮಾಡಿದ್ದೇವೆ, ಆದರೆ ಅದನ್ನು ಡಿಫೈನೇ ಮಾಡಲಿಲ್ಲ, ವೇರಿಯಬಲಿಗೆ ವ್ಯಾಲ್ಯೂ ಕೊಡಲಿಲ್ಲ, ವೇರಿಯಬಲ್ ಪ್ರಿಂಟ್ ಮಾಡ್ತಾ ಇದ್ದೇವೆ.
ಫಂಕ್ಷನ್ಸು ಡಿಫೈನೇ ಮಾಡಲಿಲ್ಲ, ಫಂಕ್ಷನನ್ನು ಕರಿತಾ ಇದ್ದೇವೆ, ಕಾಲ್ ಮಾಡ್ತಾ ಇದ್ದೇವೆ. ಸೊ ಫಾರ್ ದಟ್ ಟೈಮ್, at that time, that will be name error, print x. So x is not defined, raises name error. Zero division error. Zero division error occurs when dividing a number by 0 equal to 10 by divided by 0. 0 ದಿಂದ ಒಂದು ನಂಬರನ್ನು ಡಿವೈಡ್ ಮಾಡಿದಾಗ ಝೀರೋ ಡಿವಿಷನ್ ಎರರ್ ಅಂತ ಬಂತು. ಇವಿಷ್ಟು ಕ್ವಶನ್ 2ದಲ್ಲಿ ಕೊಟ್ಟಿದ್ದಿದೆ. 4 ಬಗ್ಗೆ ಬಿಲ್ಟ್ ಇನ್ ಎಕ್ಸೆಪ್ಷನ್ಸ್ ಬಗ್ಗೆ ಜಸ್ಟ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ವಾಟ್ ಆರ್ ದ ಫಾಲೋಯಿಂಗ್ ಬಿಲ್ಟ್ ಇನ್ ಎಕ್ಸೆಪ್ಷನ್ ರೇಸ್, ಯಾವಾಗ ಈ ಎಕ್ಸೆಪ್ಷನ್ಸ್ ಬರ್ತಾವೆ. ಅದಕ್ಕೆ ನಾನು ಹೇಳಿದೆ ಫುಲ್ ರಿವಿಷನ್ ಆದಂಗೆ ಆಗ್ತದೆ. ಎಲ್ಲ ಒನ್ ಬೈ ಒನ್ ಎಕ್ಸರ್ಸೈಸಲ್ಲಿ ಕ್ವಶನನ್ನು ಚೆನ್ನಾಗಿ ಕೊಟ್ಟಿದ್ದಾರೆ. ದ ಕ್ವಶನ್ 3 is on use of raise statement. The raise statement is used to explicitly trigger an exception. The raise statement is used to explicitly trigger. Explicitly ಅಂತ ಹೇಳಿದ್ರೆ ಎಕ್ಸ್ಟರ್ನಲಿ, ಹೊರಗಡೆಯಿಂದ ಅಂತ ಅರ್ಥ. ಇಂಪ್ಲಿಸಿಟ್ ಅಂದರೆ ಇಂಟರ್ನಲಿ ಅಂತ ಅರ್ಥ. ಎಕ್ಸ್ಪ್ಲಿಸಿಟ್, ಇಂಪ್ಲಿಸಿಟ್ ಅಂತ ಹೇಳ್ತಾರೆ. ದ raise statement is used to explicitly ಅಂದರೆ ನಾವೇ ಡಿಫೈನ್ ಮಾಡೋದಕ್ಕೆ ಎಕ್ಸ್ಪ್ಲಿಸಿಟ್ ಅಂತ ಹೇಳ್ತೇವೆ. ಪೈಥಾನೇ ಅದನ್ನು ಜನರೇಟ್ ಮಾಡ್ತದೆ ಅಂತ ಹೇಳಿದ್ರೆ ಅದಕ್ಕೆ ಇಂಪ್ಲಿಸಿಟ್ ಅಂತ ಹೇಳ್ತೇವೆ. ಕೋಡ್ ಎಕ್ಸಾಂಪಲ್, ಡಿವಿಷನ್ ಪ್ರೋಗ್ರಾಮ್ ವಿತ್ ರೇಸ್. ಟ್ರೈ num1 is equal to int input enter numerator, num2 is equal to int input enter denominator. If num2 is equal to 0, raise zero division error, denominator cannot be 0. ನೋಡ್ರಿ, ಬಿಲ್ಟ್ ಇನ್ ಎಕ್ಸೆಪ್ಷನ್ಸಿಗೆ ನಮ್ಮದೇ ಆದ ಮೆಸೇಜನ್ನು ಕೊಟ್ಟು ಬರೆದಿದ್ದಿದೆ. ಕೋಶಂಟ್ is equal to num1 divided by num2. ಪ್ರಿಂಟ್ ಕೋಶಂಟ್ is ಕೋಶಂಟ್ ಅಂತ ಹೇಳಿದ್ರೆ 0 ಸೆಕೆಂಡ್ ವ್ಯಾಲ್ಯೂ 0 ಆದರೆ ಈ ಎರರನ್ನು ರೇಸ್ ಮಾಡು. 0 ಅಲ್ಲದೆ ಇದ್ರೆ ಡೈರೆಕ್ಟ್ ಆಗಿ ಇದನ್ನು ತೆಗೆದುಕೋ. ಕೋಶಂಟ್ is equal to num1 divided by num2. ಪ್ರಿಂಟ್ ದ ಕೋಶಂಟ್. ಅದರ್ವೈಸ್ 0 except 0 division error as e colon print error e. ಯಾಕೆಂದ್ರೆ ಇಲ್ಲಿ ರೇಸ್ ಮಾಡಿದ್ವಿ, ಆ ರೇಸ್ ಮಾಡಿದ್ದು ಎರರ್ ಬಂದಿದ್ದಿದ್ರೆ ಈ ಪಾರ್ಟಿಗೆ ಬಂದು ಇದನ್ನು ಪ್ರಿಂಟ್ ಮಾಡು. ಸಿಂಪಲ್ ಎಕ್ಸಾಂಪಲ್, ಯೂಸ್ ಆಫ್ ರೇಸ್ ಸ್ಟೇಟ್ಮೆಂಟ್. ರೇಸ್ ಸ್ಟೇಟ್ಮೆಂಟ್ is to raise our own errors, user defined errors or exceptions ಅಂತ ಹೇಳ್ಬೋದು ಸಿಂಪಲ್ ಆಗಿ. ಓಕೆ, ವಾಟ್ ಇಸ್ ದ ಯೂಸ್ ಆಫ್ ರೇಸ್ ಸ್ಟೇಟ್ಮೆಂಟ್? ರೇಸ್ ಸ್ಟೇಟ್ಮೆಂಟ್ is to generate user defined exceptions. Question 4 ನೋಡ್ರಿ. Question 4 is on assert statement. The assert statement tests a condition. If it fails, an assertion error is raised. ಕಂಡೀಷನ್ ಕರೆಕ್ಟ್ ಇದೆ ಅಂತ ಹೇಳಿದ್ರೆ ಆವಾಗ ಮುಂದಿನ ಸ್ಟೇಟ್ಮೆಂಟಿಗೆ ಹೋಗ್ತದೆ. ಕಂಡೀಷನ್ ಏನಾದರೂ ಫಾಲ್ಸ್ ಆಯಿತು ಅಂತ ಹೇಳಿದ್ರೆ ಅಸರ್ಷನ್ ಎರರ್ ಕ್ರಿಯೇಟ್ ಆಗ್ತದೆ. ಸೊ ಅಸರ್ಟ್ ಸಿಂಟ್ಯಾಕ್ಸ್ ಏನಿದೆ, ಅಸರ್ಟ್ ಕಂಡೀಷನ್ ಕಾಮಾ ಎರರ್ ಮೆಸೇಜ್. ಇಫ್ ಕಂಡೀಷನ್ ಈಸ್ ಫಾಲ್ಸ್ ದೆನ್ ಇಟ್ ರೇಸಸ್ ದಿ ಅಸರ್ಷನ್ ಎರರ್. ಕ್ಯಾನ್ ಬಿ ಕಾಟ್ ಇನ್ ಟ್ರೈ ಎಕ್ಸೆಪ್ಟ್ ಬ್ಲಾಕ್. ನೋಡ್ರಿ, ಕೋಡನ್ನು ಕೊಟ್ಟಿದ್ದಿದೆ. ನಾನು ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಎಲ್ಲ ಮಾಡಾಗಿದೆ. ಜಸ್ಟ್ ಒಂದ್ಸಲ ನಿಮಗೆ ಎಕ್ಸರ್ಸೈಸಲ್ಲಿ ಮತ್ತೆ ರಿವಿಷನ್ಸ್ ನೋಡಿ. num1 is equal to int input enter numerator, num2 is equal to int input enter denominator. Assert num2 not equal to 0. This means, that means second number is not equal to 0. Denominator cannot be 0. ಈ ಎರರ್ ಅನ್ನ ತೋರಿಸು. Quotient is equal to num1 divided by num2. Print quotient is quotient. ಸ್ಪೇಸ್ ಕೊಟ್ಟು ಅದೇ ಲೈನಲ್ಲಿ ಕೊಡ್ಬೋದು ಅಥವಾ ನೆಕ್ಸ್ಟ್ ಲೈನಲ್ಲೂ ಕೊಡ್ಬೋದು. ಎಕ್ಸೆಪ್ಟ್ assertion error as e colon print error comma e. ಅಂದರೆ ಈ ಎರರ್ ಏನಾದರೂ ಬಂದರೆ ಈ ಮೆಸೇಜ್ ಬರ್ತದೆ. ಇ ಅನ್ನೋದು ಇದು ಪ್ಯಾರಾಮೀಟರ್. ಓಕೆ, ಇ ಅನ್ನೋದು ಇದಕ್ಕೆ ತೆಗೆದುಕೊಳ್ತದೆ ಅಂತ ಅರ್ಥ. ಇದು ಅಸರ್ಟ್ ಸ್ಟೇಟ್ಮೆಂಟ್ ಬಗ್ಗೆ. ಬಟ್ ಸಿಂಪಲ್, ರಿಮೆಂಬರ್, ಅಸರ್ಟ್ ಸ್ಟೇಟ್ಮೆಂಟ್ ಈಸ್ ಟು ರೇಸ್ ದಿ ಕಂಡೀಷನ್, ಸೇಮ್ ಲೈಕ್ ರೇಸ್ ಸ್ಟೇಟ್ಮೆಂಟ್. ಬಟ್ ದ ಒನ್ ಡಿಫರೆನ್ಸ್ ಈಸ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ದಿ input validation purpose, and if the condition fails, then only it will take the error. If the condition is correct, given condition is correct, it will continue with the next statement. Then the question 5 is on definitions. Okay, that is exception handling means what? What is exception handling? What is throwing an exception? Exception handling, a mechanism in Python to deal with runtime error gracefully without crashing the program. Simple. Exception handling means mechanism in Python
to deal with runtime errors gracefully without crashing the program. ಅಂದರೆ ಏನೂ ಡಿಸ್ಟರ್ಬ್ ಮಾಡದೆ ಪ್ರೋಗ್ರಾಮನ್ನು ಅದನ್ನು ಹಾಗೆಯೇ ಕಂಟಿನ್ಯೂ ಮಾಡಿ ಎಂಡ್ ತನಕನೂ ಕಂಪ್ಲೀಟ್ ಮಾಡಿದ್ರೆ ಪ್ರೋಗ್ರಾಮನ್ನು ಅದನ್ನು ಗ್ರೇಸ್ಫುಲಿ ಅಂತ ಹೇಳ್ದಂಗಾಯ್ತು. ಕರೆಕ್ಟಾಗಿ ಎಲ್ಲ ಪ್ರೋಗ್ರಾಮ್ ಮುಗ್ದಂಗಾಯ್ತು ಅಂತ ಟಾಸ್ಕ್. ಅದನ್ನು ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂತ ಹೇಳಿದ್ದಿದೆ. ಥ್ರೋಯಿಂಗ್ ಆನ್ ಎಕ್ಸೆಪ್ಷನ್, ಆಲ್ಸೋ ಕಾಲ್ಡ್ ರೇಸಿಂಗ್ ಆನ್ ಎಕ್ಸೆಪ್ಷನ್. ಇಟ್ ಮೀನ್ಸ್ ಜನರೇಟಿಂಗ್ ಎನ್ ಎರರ್ ಇಂಟೆನ್ಷನಲಿ ಯೂಸಿಂಗ್ ರೇಸ್. ಒಂದು ಎರರನ್ನು ನಮಗೆ ಬೇಕು ಅಂತೇಳಿ ನಾವು ಜನರೇಟ್ ಮಾಡಿದ್ರೆ ಅದನ್ನು ಥ್ರೋಯಿಂಗ್ ಆನ್ ಎಕ್ಸೆಪ್ಷನ್ ಅಂತೇವೆ. ಅದನ್ನು ರೇಸ್ ಸ್ಟೇಟ್ಮೆಂಟ್ ಅಥವಾ ಅಸರ್ಟ್ ಸ್ಟೇಟ್ಮೆಂಟ್ ಇಂದ ಮಾಡ್ತೇವೆ. ದೆನ್ ಥರ್ಡ್ ಡೆಫಿನೇಷನ್, ಕ್ಯಾಚಿಂಗ್ ಆನ್ ಎಕ್ಸೆಪ್ಷನ್. ವಾಟ್ ಈಸ್ ಕ್ಯಾಚಿಂಗ್ ಆನ್ ಎಕ್ಸೆಪ್ಷನ್? ಹ್ಯಾಂಡ್ಲಿಂಗ್ ದ ರೇಸ್ಡ್ ಎಕ್ಸೆಪ್ಷನ್ ಯೂಸಿಂಗ್ ಟ್ರೈ ಎಕ್ಸೆಪ್ಟ್ ಬ್ಲಾಕ್ ಸೊ ದ ಪ್ರೋಗ್ರಾಮ್ ಕಂಟಿನ್ಯೂಸ್ ರನ್ನಿಂಗ್. ಪ್ರೋಗ್ರಾಮ್ ಕರೆಕ್ಟಾಗಿ ಮುಂದುವರಿತಾ ಇರಬೇಕು ಅಂದರೆ ಕ್ಯಾಚಿಂಗ್ ಆನ್ ಎಕ್ಸೆಪ್ಷನ್, ಹ್ಯಾಂಡ್ಲಿಂಗ್ ದ ರೇಸ್ಡ್ ಎಕ್ಸೆಪ್ಷನ್ using try except block, that is called catching. Question 6, catching exception using try and except. Try block, the code that might be used to raise an exception. Except block defines how to handle that exception raised by the try block. Try ಏನಾದರೂ ಎರರ್ ಜನರೇಟ್ ಮಾಡ್ತು ಅಂದರೆ ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದು ಎಕ್ಸೆಪ್ಟ್ ಬ್ಲಾಕಿಂದ ಮಾಡ್ತೇವೆ. ಎಕ್ಸಾಂಪಲ್ ನೋಡ್ರಿ, ಟ್ರೈ ನಾವೇನು ಮಾಡಿದ್ವಿ, ಇಲ್ಲಿ ಕೋಡನ್ನು ಟ್ರೈ ಮಾಡಿದ್ವಿ. ಏನು ಕೋಡು? ಒಂದು ನಂಬರ್ ಇನ್ಪುಟ್ ಮಾಡಿದ್ವಿ. ದೆನ್ ಆ ನಂಬರನ್ನು ಕೋಶಂಟ್ ಕಂಡುಹಿಡಿಲಿಕ್ಕೆ ಯೂಸ್ ಮಾಡಿದ್ವಿ. 10 ಡಿವೈಡೆಡ್ ಬೈ ನಂಬರ್. ಸರಿ ಬಂತು, ನಂಬರ್ ಏನಾದರೂ ಅದರ್ ದೆನ್ 0 ಬಂತು, ರಿಸಲ್ಟನ್ನು ಡಿಸ್ಪ್ಲೇ ಮಾಡು. ಇಲ್ಲಿ ಸರಿ ಇಲ್ಲ, ಒಂದೇ ನೀವು ಸ್ಟ್ರಿಂಗ್ ಕೊಟ್ಟಿದ್ದೀರಿ ಅಥವಾ ಕ್ಯಾರೆಕ್ಟರ್ ಕೊಟ್ಟಿದ್ದೀರಿ, ಅವಾಗ ವ್ಯಾಲ್ಯೂ ಎರರ್ ತೆಗೆದುಕೋ. ಅಥವಾ 0 ಕೊಟ್ಟಿದ್ದೀರಿ, ಸೆಕೆಂಡ್ ಒನ್ 0 ಡಿವಿಷನ್ ಎರರ್ ತೆಗೆದುಕೋ. ಈ ಟೈಪಲ್ಲಿ ಇದನ್ನು ಹ್ಯಾಂಡಲ್ ಮಾಡೋದು. ನಿಮ್ಗೆ ಎಕ್ಸಾಂಪಲ್ ಲೈಕ್ ನಿಮ್ಮ ಕ್ವಶನ್ ಬಂದರೆ ಎಕ್ಸ್ಪ್ಲೇನ್ ಟ್ರೈ ಎಕ್ಸೆಪ್ಟ್ ಬ್ಲಾಕ್ ವಿತ್ ಎಕ್ಸಾಂಪಲ್ ಆರ್ ಎಕ್ಸ್ಪ್ಲೇನ್ ಟ್ರೈ ಎಕ್ಸೆಪ್ಟ್ ಬ್ಲಾಕ್ 5 ಮಾರ್ಕ್ಸಿಗೆ ಬರ್ಬೋದು. ಎಕ್ಸ್ಪ್ಲೇನ್ ಟ್ರೈ ಎಕ್ಸೆಪ್ಟ್ ಬ್ಲಾಕ್ ಆರ್ ಎಕ್ಸ್ಪ್ಲೇನ್ ದ ಸ್ಟ್ರಕ್ಚರ್ ಆಫ್ ಟ್ರೈ ಎಕ್ಸೆಪ್ಟ್ ಬ್ಲಾಕ್. ಎಕ್ಸಸೈಸಲ್ಲಿ ಇರೋ ಕ್ವಶನ್ನೇ ಸ್ವಲ್ಪ ಹತ್ಲಾಗಿತ್ಲಾಗಿ ಮಾಡ್ಕೊಳ್ಬೋದು. ಅದಕ್ಕಾಗಿ ಎಕ್ಸಸೈಸಲ್ಲಿ ಇರೋದನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ ಒಳ್ಳೆಯದು. ಆದರೆ ಸ್ವಲ್ಪ ಚೇಂಜಸ್ ಮಾಡಿದ್ರು ಅದನ್ನು ಆನ್ಸರ್ ಮಾಡ್ಲಿಕ್ಕೆ ಬರಬೇಕು ನಾವು. Question 7. So fill in the blanks. In the given code, ಕೋಡನ್ನು ಕೊಟ್ಟಿದ್ದಿದೆ, ಅದರಲ್ಲಿ ಈ ಪ್ಲೇಸಲ್ಲಿ ಏನು ಹಾಕಬೇಕು ಅಂತ ಕೊಟ್ಟಿದ್ದಿತ್ತು. ಪ್ರಿಂಟು ನಮ್ 1 ನಮ್ 2 ಕ್ವಶನ್ ಫೈಂಡ್ ಔಟ್ ಮಾಡೋದು. ಅಂದರೆ ಇದರಲ್ಲಿ ಫಸ್ಟ್ ಎಕ್ಸೆಪ್ಟನ್ನು ನಾವು ಯಾವ ಟೈಪ್ ಟು ಎಂಟರ್ ಓನ್ಲಿ ಇಂಟೇಜರ್ಸ್. ನೋಡ್ರಿ, ಸ್ಟ್ರಿಂಗ್ ಕೊಟ್ಟಾಗ ಎರರ್ ಯಾವುದಕ್ಕೆ ಬರ್ತದೆ? ವ್ಯಾಲ್ಯೂ ಎರರ್ ಅಂತ. ಅದಕ್ಕಾಗಿ ಇಲ್ಲಿ ವ್ಯಾಲ್ಯೂ ಎರರ್ ಹಾಕಬೇಕು ಅಂತ ಆಯಿತು. ಪ್ರಿಂಟ್ ಪ್ಲೀಸ್ ಎಂಟರ್ ಓನ್ಲಿ ನಂಬರ್. 0 ಬಂದಾಗ 0 ಡಿವಿಷನ್ ಎರರ್ ಅನ್ನೋದು ಇಲ್ಲಿ ಬರಿಬೇಕು ಅಂತ ಆಯಿತು. ಅವ್ರು ಬರೀಲಿಲ್ಲ, ಇಲ್ಲಿ ಬ್ಲ್ಯಾಂಕ್ ಕೊಟ್ಟಿದ್ದಾರೆ, ನಾನು ಇಲ್ಲಿ ಬರೆದಿಟ್ಟಿದ್ದೇನೆ ನಿಮ್ಗೆ ಅರ್ಥ ಆಗಲಿಕ್ಕೆ. ಎಕ್ಸಸೈಸಲ್ಲಿ ಖಾಲಿ ಬ್ಲ್ಯಾಂಕ್ ಇಟ್ಟಿದ್ದಿದೆ. ಆಮೇಲೆ ಎಲ್ಸ್ ಪ್ರಿಂಟ್ ಗ್ರೇಟ್ ಯು ಆರ್ ಗುಡ್ ಪ್ರೋಗ್ರಾಮರ್ ಟು ಬಿ ಎಕ್ಸಿಕ್ಯೂಟೆಡ್ ಎಟ್ ದಿ ಎಂಡ್. ಎಟ್ ದಿ ಎಂಡ್ ಅಂದ್ಕೊಳ್ಳೋ ಇಲ್ಲಿ ಫೈನಲೇ ಹಾಕಬೇಕು ಅಂತ ಹೇಳೋದು ನಾವು ಥಿಂಕ್ ಮಾಡಬೇಕು. ಇದಿಷ್ಟು ಫಿಲ್ ಇನ್ ದ ಬ್ಲ್ಯಾಂಕ್ ಸೆಲ್ಫ್ ಟೈಪಲ್ಲಿ ಕೊಟ್ಟಿದ್ದಿದೆ. ನೆಕ್ಸ್ಟ್ ಕ್ವಶನ್ 8. Code using wrong number of arguments for a method. If you use an incorrect number of arguments for a function like sqrt, POW, Python raises a type error, not a value error. Remember, type error sqrt ಸ್ಕ್ವೇರ್ ರೂಟ್ ಆಫ್ ಒಂದು ಸಿಂಗಲ್ ನಂಬರ್ ಕೊಡಬೇಕು, ನೀವು 2 ನಂಬರ್ ಕೊಟ್ರಿ. POWಗೆ 2 ನಂಬರ್ ಕೊಡಬೇಕು, ನೀವು 2 ಬದಲಿಗೆ ಒಂದೇ ವ್ಯಾಲ್ಯೂ ಕೊಟ್ರಿ. ಅವಾಗ ಎಕ್ಸಾಂಪಲ್ ವಿತ್ sqrt, ರಾಂಗ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್, ಟೈಪ್ ಎರರ್. ನೋಡ್ರಿ, ಇಂಪೋರ್ಟ್ ಮ್ಯಾಥ್ try result is equal to math.sqrt 16,25 except type error as e, print caught an exception e. ನೋಡ್ರಿ, ಈಗ ಇಂಪೋರ್ಟ್ ಮ್ಯಾಥ್ try result is equal to math.sqrt 16,25 ಸ್ಕ್ವೇರ್ ರೂಟ್ಗೆ 2 ನಂಬರ್ ಕೊಟ್ಬಿಟ್ವಿ, ಒಂದೇ ಕೊಡಬೇಕಾಗಿತ್ತು. ಸೊ ಕಾಟ್ ಎನ್ ಎಕ್ಸೆಪ್ಷನ್ ಆಯಿತು. ಇಲ್ಲಿ 2 ಕೊಡಬೇಕಾಗಿತ್ತು ಅಥವಾ ನೆಗೆಟಿವ್ ವ್ಯಾಲ್ಯೂ ಕೊಡಬಾರ್ದಾಗಿತ್ತು, ನಾವು ಕೊಟ್ವಿ, ಅವಾಗ ವ್ಯಾಲ್ಯೂ ಎರರ್ ಬಂತು. ಕಾಟ್ ಎ ವ್ಯಾಲ್ಯೂ ಎರರ್. ಸೊ ರಾಂಗ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಕೊಟ್ಟಿದ್ದಿದ್ರೆ ಟೈಪ್ ಎರರ್ ಬರ್ತದೆ ಅನ್ನೋದು ನೆನ್ಪಿಟ್ಕೊಳ್ಬೇಕು, ವ್ಯಾಲ್ಯೂ ಎರರ್ ಅಲ್ಲ. ರಾಂಗ್ ಟೈಪ್ ಅಥವಾ ರಾಂಗ್ ವ್ಯಾಲ್ಯೂ ಕೊಟ್ಟಿದ್ದಿದ್ರೆ ವ್ಯಾಲ್ಯೂ ಎರರ್ ಬರ್ತದೆ. ಯು ಹ್ಯಾವ್ ಟು ರಿಮೆಂಬರ್ ದಟ್ ಥಿಂಗ್, ನೆನಪಿರಲಿ. ರಾಂಗ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಅಂದರೆ ಒಂದು ವ್ಯಾಲ್ಯೂ ಕೊಡೋದ್ರ ಬದಲಿಗೆ 2 ಕೊಟ್ಟಿದ್ದೇವೆ ಅಂತ ಹೇಳಿದ್ರೆ ಟೈಪ್ ಎರರು. 2 ಕೊಡೋದ್ರ ಬದಲಿಗೆ 1 ಕೊಟ್ಟಿದ್ದೇವೆ, ಟೈಪ್ ಎರರು. ರಾಂಗ್ ಟೈಪ್ ಆಫ್ ವ್ಯಾಲ್ಯೂ, ಇಂಟ್ ಕೊಡೋದ್ರ ಬದಲಿಗೆ ಸ್ಟ್ರಿಂಗ್ ಕೊಟ್ವಿ,
ಸ್ಟ್ರಿಂಗ್ ಕೊಡೋದು ಬದಲಿಗೆ ಇಂಟ್ ಕೊಟ್ವಿ, ಆವಾಗ ವ್ಯಾಲ್ಯೂ ಎರರ್. In the question 9, what is the use of final a clause? The final a clause in Python is used to define a block of code that will always execute whether an exception occurs or not. It is mainly used for cleanup activity like closing file, releasing resources, disconnecting from a database, etc. ಇದನ್ನು ನಾವು ಆಲ್ರೆಡಿ ನೋಡಿದ್ದೇವೆ. The final a block executes even if there is a return statement in the try or except block. ನೆನಪಿರಲಿ, ರಿಟರ್ನ್ ಅಂತ ಹೇಳಿದ್ರೆ ಕಂಟ್ರೋಲ್ ಅನ್ನ ತೆಗೆದುಕೊಂಡು ಹೋಗು ರಿಟರ್ನ್ ಅಂತ, ಆದರೆ ಅದಿದ್ರೂ ಫೈನಲ್ ಎ ವರ್ಕ್ ಆಗ್ತದೆ ಅಂತ ಹೇಳೋದು ಕೊಟ್ಟಿದ್ದಿದೆ. In the tomorrow's class, we will see fill in the blanks, MCQs, and the common 5 marks or 3 marks questions. And remember, in this chapter, there will be like only 11 marks for the midterm. Midterm ಅಲ್ಲಿ 11 marks ಅನ್ನ ಈ ಚಾಪ್ಟರ್ಗೆ ಇಟ್ಟಿದ್ದಿದೆ. ಫಸ್ಟ್ ಚಾಪ್ಟರ್ಗೆ MCQ ಎಷ್ಟಿದೆ, fill in the blanks ಎಷ್ಟಿದೆ, tomorrow we will see.